ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೃತಿಕಾ ದರ್ಶನ್. ಇವತ್ತಿನ ವ್ಲಾಗಲ್ಲಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿ ಸೈನ್ಸ್ದು ಸ್ಕಿನ್ ಲೇಯರ್ಸ್ ಮಾಡೆಲ್ನ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ಇವಾಗ ಒಂದು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಿಂದ ಏನಾದ್ರು ಆರ್ಡರ್ ಮಾಡಿದ್ರೆ ಬಾಕ್ಸ್ಗಳು ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ತಗೊಂಡು ನೀಟಾಗಿ ಪೇಸ್ಟ್ ಮಾಡಿದ್ದೀನಿ ಟೇಪ್ ಮುಖಾಂತರ, ಅದು ಓಪನ್ ಆಗದೆ ಇರೋ ರೀತಿ ಬೋತ್ ದ ಸೈಡ್ಸ್. ಮತ್ತು ಇವಾಗ ಕಂಪ್ಲೀಟಾಗಿ ಆ ಬಾಕ್ಸ್ ಫುಲ್ಲು ಸ್ಕಿನ್ ಕಲರು ಕ್ರಾಫ್ಟ್ ಶೀಟ್ಸ್ ಬರುತ್ತೆ ಅಲ್ವಾ, A4 ಸೈಜು. ಸೊ ಅದನ್ನು A4 ಸೈಜ್ ಶೀಟ್ಸ್ನ ನಾನು ನೀಟಾಗಿ ಫೆವಿಕಾಲ್ ಮುಖಾಂತರ ನೀಟಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಫೆವಿಕಾಲ್ ಹಾಕಿ ಪೇಸ್ಟ್ ಮಾಡೋಕ್ಕಾಗಲ್ವೋ ಆ ಕಡೆ ನಾನು ಸೆಲೋ ಟೇಪ್ನ ಕೂಡ ಯೂಸ್ ಮಾಡಿದ್ದೀನಿ. ಬಿಕಾಸ್ ಫೆವಿಕಾಲ್ ಜಾಸ್ತಿ ಆಗ್ತಾಯಿದ್ರೆ ಶೀಟ್ ತುಂಬ ತೆಳುವಿದ್ದಿದ್ದರಿಂದ ತುಂಬಾ ಹಸಿ ಅನ್ನಿಸ್ತಾ ಇತ್ತು, ಅದ್ರ ಮೇಲೆ ಏನು ಡ್ರಾ ಮಾಡೋಕ್ಕಾಗಲ್ಲ ಅಂತ. ಸೊ ಈ ರೀತಿ ಮಾಡಿಕೊಂಡೆ. ಇವಾಗ ಡಾರ್ಕ್ ಪಿಂಕ್ ಕಲರು ಶೀಟ್ನ ತಗೊಂಡು ಎಪಿಡರ್ಮಿಸ್ ಪಾರ್ಟ್ನ ನಾನು ಡ್ರಾ ಮಾಡಿಕೊಂಡು ಅಲ್ಲಿಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಪಿಡರ್ಮಿಸ್ನ ಡ್ರಾ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಫೈನಲಿ ಎಪಿಡರ್ಮಿಸ್ ಲೇಯರ್ನ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಮೇಲ್ಗಡೆ ನಾನು ಈ ಥರ ಏರ್ ಫಾಲಿಕಲ್ಸ್ನ ತೋರಿಸೋದಕ್ಕೋಸ್ಕರ ಸ್ಕ್ಯಾಲ್ಪ್ ರೀತಿ ಅದನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬ್ಲ್ಯಾಕ್ ಕಲರ್ ಕ್ರಾಫ್ಟ್ ಶೀಟ್ನ ತಗೊಂಡು ಇದನ್ನು ಹೇರ್ ಶಾಫ್ಟ್ ಅಂತ ಕರೀತಾರೆ. ಸೊ ಇದನ್ನು ಕೂಡ ನಾನು ಇಲ್ಲಿ ಈ ರೀತಿಯಾಗಿ ಡ್ರಾ ಮಾಡಿಕೊಂಡು ಅದನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇದನ್ನೆಲ್ಲದನ್ನು ಕಟ್ ಮಾಡ್ಕೊಳ್ಳೋಣ. ಫೈನಲಿ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಹೈಪೋಡರ್ಮಿಸ್ ಪಾರ್ಟ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಈ ರೀತಿಯಾಗಿ ಕರ್ವಾಗಿ ಡ್ರಾ ಮಾಡಿಕೊಂಡು ಇವಾಗ ನಾನು ಎಪಿಡರ್ಮಿಸ್ ಪಾರ್ಟಲ್ಲಿ ಏನಿತ್ತು ಅದನ್ನು ನಾನು ರೆಡ್ ಕಲರ್ ಲೈನ್ನ ಔಟರ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇದನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ಇವಾಗ ನರ್ವ್ ಫೈಬರ್ಸ್ನ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬ್ಲೂ ಲೈನ್ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ, ಅದೆಲ್ಲ ವೇನ್ಸ್. ಆ್ಯಂಡ್ ರೆಡ್ ಲೈನ್ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ, ಅದು ಆರ್ಟರಿ. ಡ್ರಾ ಮಾಡ್ಕೊಳ್ಳೋಣ. ವೇನ್ಸ್ ಮತ್ತು ಆರ್ಟರೀಸ್ನೆಲ್ಲ ಡ್ರಾ ಮಾಡ್ಕೊಂಡಿದ್ದಾಯಿತು. ಇವಾಗ ಹೈಪೋಡರ್ಮಿಸ್ ಪಾರ್ಟಲ್ಲಿ ನಾನು ಫೆವಿಕಾಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಕಡಲೆಬೇಳೆನ ಪೇಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಬ್ಲಡ್ ವೆಸಲ್ಸ್ ಅಂತ ಹೇಳ್ತಾರೆ. ಸೊ ಬನ್ನಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದೆಲ್ಲ ಬ್ಲಡ್ ವೆಸಲ್ಸ್ ಕಂಪ್ಲೀಟಾಗಿ ಪೇಸ್ಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ಏರ್ ಫಾಲಿಕಲ್ಸ್ ಹಾಗೆ ಏರ್ಸ್ ಎಲ್ಲದನ್ನು ಕೂಡ ಪೇಸ್ಟ್ ಮಾಡಿದ್ದೀನಿ. ಸೊ ಫೈನಲಿ ಸ್ಕಿನ್ ಲೇಯರ್ದು 3D ಮಾಡೆಲ್ಲು ಈ ರೀತಿಯಾಗಿ ಆಗಿದೆ. ಸೊ ಈ ವಿಡಿಯೋ ಇನ್ನಷ್ಟು ಶೇರ್ ಮಾಡಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದಟ್ ಮಿಸ್ ಯು ಆಲ್, ಬಾಯ್.